ಸರ್, ಇವತ್ತು ಒಂದು ವಿಡಿಯೋ ಕಾಲ್ ಬಂದಿತ್ತಲ್ವಾ, ಪೇಷಂಟು ಏನೋ ನುಂಗಕ್ಕಾಗ್ತಿಲ್ಲ ಅಂತ ಹೇಳ್ತಿದ್ರಲ್ವಾ, ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ? ಇವತ್ತು ಒಬ್ಬರು ಫೋನ್ ಮಾಡಿದ್ರು. ಇವರು ಮುಂಚೆನೇ ನಾಡಿ ಪರೀಕ್ಷೆಗೆ ಬಂದಿದ್ದಾರೆ. ಡೆಲ್ಲಿಯವರು ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದಾರೆ. ಫೋನ್ ಮಾಡಿಬಿಟ್ಟು ಅವ್ರು ಹೇಳಿದ್ರು ಅಸಿಡಿಟಿ ಆಗಿದೆ, ಇಮಿಡಿಯೇಟಾಗಿ ಒಂದು ಅಪಾಯಿಂಟ್ಮೆಂಟ್ ಕೊಡಿ, ನಾವು ಬರ್ತೀವಿ, ನೆಲಮಂಗಲದಿಂದ ಬರಬೇಕು ಅಂತ ಹೇಳಿದ್ರು. ಸರಿ ಅಂತ ನನ್ನ ಹೆಂಡತಿ ಕೊಟ್ಟಲು, ನೀವು ಮಾತಾಡಿ ಅವ್ರ ಜೊತೆ ಅರ್ಜೆಂಟ್ ಅಪಾಯಿಂಟ್ಮೆಂಟ್ ಬೇಕಂತ. ನಾನು ಚೆನ್ನೈಗೆ ಹೊರಟಿದ್ದೀನಿ, ಅಪಾಯಿಂಟ್ಮೆಂಟ್ ಕೊಡಲಿಕ್ಕಾಗಲ್ಲ. ಸರಿ ಅಂತ ಕೇಳಿದಾಗ ಅವ್ರು ಹೇಳಿದ್ರು ಅಸಿಡಿಟಿ ಆಗಿದೆ, ನಿಮ್ಮ ಹೆಂಡತಿಗೆ ಫೋನ್ ಕೊಡಿ ಅಂದೆ. ಅವರೇನಂದ್ರು, ನಂಗೆ ನುಂಗಕ್ಕಾಗ್ತಿಲ್ಲ, ನಂಗೆ ಗಂಟ್ಲುವರೆಗೂ ಹೋಗುತ್ತೆ, ಗಂಟ್ಲಿಂದ ಕೆಳಗೆ ಇಳೀತಾ ಇಲ್ಲ, ನುಂಗಕ್ಕಾಗ್ತಿಲ್ಲ ಅಂತ ಹೇಳಿದ್ರು. ಸರಿ ಅಂತ ಇವಾಗ ನನಗೆ ಇದೇನಪ್ಪ, ಯಾಕಂದರೆ ವಿಡಿಯೋ ಕಾಲಲ್ಲಿ ಇವೆಲ್ಲ ನಾವು ಒಂದು ಫೋನ್ ಕಾಲಲ್ಲಿ ಇದೆಲ್ಲ ನಾವು ಬಗೆಹರಿಸಲಿಕ್ಕೆ ಭಾಳ ಕಷ್ಟ, ಮಾಡಲೂಬಾರ್ದು. ಸರಿ ಅಂತ ಒಂದು ವಿಡಿಯೋ ಕಾಲ್ ಹಾಕಿ ಅಂದೆ. ಸರಿ ಅಂತ ವಿಡಿಯೋ ಕಾಲ್ ಇವ್ರು ಮಾಡಿದ್ರು. ಮಾಡಿದಾಗ ಅವ್ರಿಗೆ ಹೇಳಿದೆ, ಏನಾಗ್ತಿದೆ ತೋರಿಸಿ ಅಂದಾಗ, ಗಂಟ್ಲುವರೆಗೂ ಹೋಗ್ತಿದೆ, ಇಲ್ಲಿ ಕೆಳಗೆ ಹೋದಾಗ ನೋವು ಬರುತ್ತೆ ಅಂತ ಹೇಳಿದ್ರು. ನನಗೆ ಸಂಶಯ ಆಯಿತು, ಸರಿ ಇದು ವಾತಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿಬಿಟ್ಟು ನಾನು ಹೇಳಿದೆ, ಸರಿ ಮರ್ಮ ಚಿಕಿತ್ಸೆ ಮಾಡೋಣ ಅಂಥೇಳಿ ಅವ್ರ ಗಡ್ಡನಿಗೆ ಹೇಳಿದೆ, ಸರಿ ನೀವು ನೋಡ್ಕೊಳ್ಳಿ, ಮತ್ತು ನೀವು ಇದನ್ನೇ ನಿಮ್ಮ ಹೆಂಡತಿಗೆ ಮಾಡಿ ಅಂತ ಹೇಳಿ ನನ್ನ ಮಗನ ಮೇಲೆ ಪ್ರಯೋಗ ಮಾಡಿದೆ. ಪ್ರಯೋಗ ಮಾಡಿಬಿಟ್ಟು ಇದನ್ನೇ ಮಾಡಿ ಅಂತ ನಾನು ನೋಡ್ಕೊಂಡೆ ಅವ್ರ ವೀಡಿಯೋ ಎಲ್ಲ ಮಾಡೋದು. ಸೊ ಅವ್ರು ಮಾಡಿದ ಮೇಲೆ ಅವ್ರ ಹೆಂಡತಿಗೆ ಹೇಳಿದೆ, ಇವಾಗ ನೀರು ಕುಡೀರಿ, ನೀರು ಕುಡಿದ ಮೇಲೆ ಇವಾಗ ನೋವಿಲ್ಲ, ಇವಾಗ ಸಾಕಷ್ಟು ಆರಾಮಾಗಿದೆ ಅಂತ. ಅವಾಗ ಕೇಳಿದೆ, 2 ದಿವಸದಿಂದ ರಾತ್ರಿ ಲೇಟಾಗಿ ನಿದ್ದೆ ಮಾಡ್ತಿದ್ದೀರಾ ಅಂತ ಕೇಳಿದೆ. ಹೌದು ಅಂತ ಹೇಳಿದ್ರು. ಸಾಮಾನ್ಯವಾಗಿ ಲೇಟಾಗಿ ನಿದ್ರೆ ಮಾಡಿದ್ರೆ ವಾತದೋಷ ಹೆಚ್ಚಾಗುತ್ತೆ. ನೀವೇ ಹೇಳಿ, ಲೇಟಾಗಿ ನೀವು ಮಲಗ್ತೀರಾ, 11 ಗಂಟೆ 12 ಗಂಟೆಗೆ ಮಲಗ್ತೀರಾ, ನಿದ್ರೆ ಬರುತ್ತಾ? ಇಲ್ಲ, ನಿದ್ರೆ ಬರಲ್ಲ. ಆವಾಗ ನಿಮ್ಮ ಮನಸ್ಸು ಯಾವ ಥರ ಇರುತ್ತೆ, ಯೋಚನೆಗಳು ಹೌದು ಕಂಟಿನ್ಯೂಸ್ ಆಗಿ ಬರ್ತಿರುತ್ತೆ, ನಿಮಗೆ ಬೇಡದೇ ಇರೋದು ಯೋಚನೆ ಬರ್ತಿರುತ್ತೆ. ಇದೇ ವಾತದೋಷ. ರಾತ್ರಿ ಬೇಗ ನಿದ್ದೆ ಮಾಡದೇ ಇದ್ರೆ ವಾತದೋಷ ಬರುತ್ತೆ, ಮತ್ತು ಎದೆಯಲ್ಲಿ ನೋವು ಬರುತ್ತೆ, ಆಮೇಲೆ ನಿಮಗೆ ತೇಗು ಬೇರೆ ಬರುತ್ತೆ. ಅದರಿಂದ ಯಾವತ್ತೂ ಬೇಗ ನಿದ್ರೆ ಮಾಡಬೇಕು, ಅನಾವಶ್ಯಕವಾಗಿ ರಾತ್ರಿಯಲ್ಲೇ ಎದ್ದಿರಬಾರ್ದು. ಕೆಲವೊಂದು ಸಂಪ್ರದಾಯ ಕೆಲವೊಂದು ಸಿಚುವೇಶನ್ಗಳಲ್ಲಿ ನಾವು ಲೇಟಾಗಿ ಮಲಗೋದು ಒಂದು ಪ್ರಸಂಗ ಬರ್ಬೋದು. ಅಂಥದ್ರಲ್ಲಿ ನಾವು ಅದಕ್ಕೆ ಕ್ರಮವಾಗಿ ಅದಕ್ಕೆ ಆಹಾರ ಪಥ್ಯ ಅದರಲ್ಲಿ ಸ್ವಲ್ಪ ತಡೆಗಟ್ಟಿ ಊಟ ಮಾಡೋದು, ಇಂಥದ್ದೆಲ್ಲ ತಿನ್ನಬಾರ್ದು ಅಂತೆಲ್ಲ ಮಾಡಿಕೊಂಡ್ರೆ ಆ ವಾತವೂ ಕಡಿಮೆ ಆಗುತ್ತೆ. ಸೊ ಇದೇ ಇವತ್ತು ನಡೆದಿದ್ದು. ಸೊ ಇದನ್ನು ಎಲ್ರಿಗೂ ತಿಳಿಸ್ಬೇಕು ಅಂತ ನಾವು ಇದು ಆಡಿಯೋಸ್ ರೆಕಾರ್ಡ್ ಮಾಡ್ತಾ ಇದ್ದೀವಿ. ಯಾಕಂದರೆ ಸಾಕಷ್ಟು ಮಂದಿಗಳು, ನಾವು ಬೆಂಗಳೂರು ಪ್ರದೇಶ, ಯಾವುದೇ ಒಂದು ಪಟ್ಟಣದಲ್ಲಿ ಇರೋರು, ಅವರಿಗೆ ಯಾವ ರೀತಿ ಬದುಕಬೇಕು ಅನ್ನೋದು ಗೊತ್ತಿಲ್ಲ. ಈಗಿನ ಕಾಲದಲ್ಲಿ ಹಳ್ಳಿಯವರು ಪಟ್ಟಣಕ್ಕೆ ಬಂದುಬಿಟ್ಟು ಬದುಕೋದನ್ನು ಮರ್ತಿದ್ದಾರೆ. ಅಂಥದ್ರಲ್ಲಿ ರಾತ್ರಿ 11 ಗಂಟೆ 12 ಗಂಟೆವರೆಗೂ ಎದ್ದಿರೋದು, ಮತ್ತು ಸಾಕಷ್ಟು ಈ ಮೊಬೈಲ್ಗಳು ನೋಡೋದು, ಸೀರಿಯಲ್ ನೋಡ್ಕೊಂಡು ಊಟ ಮಾಡೋದು, ಇವೆಲ್ಲ ಮಾಡಿದ್ರೆ ವಾಯು ಜಾಸ್ತಿ ಆಗುತ್ತೆ. ಜಾಸ್ತಿ ಆದಾಗ ಬೆನ್ನು ನೋವು, ತಲೆನೋವು, ಆಮೇಲೆ ಎದೆ ನೋವು, ನುಂಗಬೇಕಾದ್ರೆ ನೋವು, ಈ ಥರ ನೋವುಗಳೆಲ್ಲ ಬಂದಾಗ ಗಾಬರಿಯಾಗಿ ಆಸ್ಪತ್ರೆಗೆ ಹೋಗ್ತಾರೆ. ಅದಕ್ಕಿಂತ ಮೇಲೂ ಅವರು ನಮ್ಮ ನೈಸರ್ಗಿಕ ಚಿಕಿತ್ಸೆ ಅಂದರೆ ಆಯುರ್ವೇದ ಚಿಕಿತ್ಸೆ ಪದ್ಧತಿಯನ್ನು ಪಡ್ಕೊಂಡು ಅದ್ರ ಮೂಲಕ ನಾಡಿ ಪರೀಕ್ಷೆಯನ್ನು ಮಾಡಿ ಮೂಲ ಕಾರಣ ತಿಳ್ಕೊಂಡು, ಯಾಕಂದರೆ ನಾಡಿ ಪರೀಕ್ಷೆ ಏಕೈಕ ಪರೀಕ್ಷೆಯಲ್ಲಿ ನಿಮಗೆ ಮನಸ್ಸಲ್ಲಿ ಏನು ಓಡ್ತಿದೆ, ಮನಸ್ಸಲ್ಲಿ ಯಾವ ರೀತಿ ಒಂದು ಚಿಂತನೆ, ಭಾವನೆಗಳ ಏರುಪೇರು, ಇವೆಲ್ಲ ನಾಡಿ ಪರೀಕ್ಷೆಯಲ್ಲೇ ಗೊತ್ತಾಗೋದು. ಮಿಕ್ಕಿದೆಲ್ಲ ಕೇಳಿದ್ರೆ ನಮಗೆ ಬೇರೆಯವ್ರಿಗೆ ಹೇಳ್ಕೊಳ್ಳೋಕ್ಕೆ ಸಂಕೋಚ ಆದರೆ ನಾವು ಬೇರೆಯವ್ರಿಗೆ ಹೇಳ್ಕೊಳ್ಳೋದು ಇಲ್ಲ. ಅದರಿಂದ ಈ ಮೂಲ ನಾವು ಈ ನಾಡಿ ಪರೀಕ್ಷೆ ಮೂಲಕ ತಿಳ್ಕೊಂಡು ನಂತರ ಅದಕ್ಕೆ ತಕ್ಕಾಗಿ ನಾವು ಚಿಕಿತ್ಸೆ ಮಾಡಿದ್ರೆ ಈ ವಾತದೋಷವನ್ನು ನಾವು ತಡೆಗಟ್ಟಬಹುದು. ತಡೆಗಟ್ಟಿದ್ರೆ ಆಯುಸ್ಸು ಕೂಡ ನಮಗೆ ಚೆನ್ನಾಗಿರುತ್ತೆ, ಬಲವಾಗಿರುತ್ತೆ. ನಾವು ವಯಸ್ಸಾಗಿದ್ದು ಕೂಡ ದೇಹದಲ್ಲಿ ಒಂದು ಬಲ ನಮ್ಮಲ್ಲಿ ಇರುತ್ತೆ, ಮನಸ್ಸು ಸ್ವಚ್ಛವಾಗಿರುತ್ತೆ, ಮತ್ತು ನಾವು ಕೂಡ ನಮ್ಮ ಜೀವನ ಶೈಲಿಯನ್ನು ಚೆನ್ನಾಗಿ ನಾವು ಜೀವನವನ್ನು ಬಾಳಬಹುದು. ಇದಕ್ಕೆ ನಾವು ನೈಸರ್ಗಿಕ ಚಿಕಿತ್ಸೆಯನ್ನು ಬಳಸ್ಕೋಬೇಕು. ನಮಸ್ಕಾರ ರಶ್ಮಿ ಅವರೇ, ಭಾಳ ಧನ್ಯವಾದಗಳು ನೀವು ಬಂದು ಇದನ್ನು ನಡೆಸ್ಕೊಟ್ಟಿದ್ದಕ್ಕೆ. ಸೊ ಇದನ್ನು ಜನರಿಗೆ ಮುಟ್ಟಿಸೋದು ನಮ್ಮ ಕರ್ತವ್ಯ ಮತ್ತು ನಮ್ಮ ಜವಾಬ್ದಾರಿ ಕೂಡ. ಇದನ್ನು ಹೇಳಿ ಇದನ್ನು ಮುಗಿಸ್ತಾ ಇದ್ದೀನಿ.